ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಮಾದೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋದು ವ್ಲಾಗ್ ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ ಅನಿಸುತ್ತೆ. ನಮ್ಮ ಸ್ಕೂಲ್ ಇದೆಯಲ್ಲ, ಸ್ಕೂಲಲ್ಲಿ ಇವತ್ತು ಒನ್ ಡೇ ಟ್ರಿಪ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಟ್ರಿಪ್ನ ನಾವು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಇನ್ನು ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದಂಗೆ ಮಕ್ಕಳೆಲ್ಲ ಕಿರ್ಚ್ತಾ ಇರೋದು, ಕೂಗಾಡ್ತಿರೋದನ್ನು ಕೇಳಿ ಅಕ್ಕಪಕ್ಕದಲ್ಲಿ ಹೋಗ್ತಿದ್ದು ಬಸ್ಗಳವರು ಕೂಡ ಮಕ್ಕಳಿಗೆಲ್ಲ ತಾಟ ಮಾಡ್ತಾಯಿದ್ರು, ಹಾಯ್ ಮಾಡ್ತಾಯಿದ್ರು. ಸೊ ಇನ್ನು ನಾವು ಬಂದಿದ್ದೆ ಫಸ್ಟು ರೈಲ್ವೆ ಮ್ಯೂಸಿಯಮ್ಗೆ ಬಂದ್ವಿ. ಸೊ ಮಕ್ಕಳಿಗೆ ಇಲ್ಲಿ ಟ್ರೈನ್ಗಳ ಬಗ್ಗೆ ತೋರಿಸೋಣ, ಅದು ಹೇಗಿದೆ, ಹಿಂಗೆ ಏನು ಅಂತ ಹೇಳಿ ಮಕ್ಕಳಿಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ. ಸೊ ನಮ್ಮ ಮಕ್ಕಳೆಲ್ಲ ಫುಲ್ ಬಂದ ತಕ್ಷಣ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ರು. ಟ್ರೈನ್ ಅಂತ ಹೇಳಿಬಿಟ್ಟು. ನಮ್ಮ ಕಲ್ಪಿತ್ ಕೂಡ ಇದ್ದಾನೆ ನೋಡಿ ಅಲ್ಲಿ. ಸೊ ಅವನು ಕೂಡ ಇದೇ ಸ್ಕೂಲಲ್ಲೇ ಓದ್ತಾ ಇರೋದು. ಸೊ ಹಾಗೇ ಬಂದು ಎಲ್ಲ ಮಕ್ಳಿಗೂ ಎಲ್ಲ ಟ್ರೈನ್ಗಳನ್ನು ತೋರಿಸ್ಕೊಟ್ಟು ಹೆಂಗಿರುತ್ತೆ ಏನು ಅಂತ ಅವರಿಗೆಲ್ಲ ವಿವರಿಸಿ ಹೇಳಿ ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇನ್ನು ಇಲ್ಲಿಂದ ಮುಗಿಸ್ಕೊಂಡು ನಾವು ಬಂದಿದ್ದೆ ಪೆಟ್ಸ್ ಪಾರ್ಕಿಗೆ ಬಂದ್ವಿ. ಇದು ಬಂದು ನಮ್ಮ ಮೈಸೂರಲ್ಲೇ ಇನ್ಫೋಸಿಸ್ ಹತ್ರ ಇರುವಂತಹ ಪ್ಲೇಸು. ಮಕ್ಕಳಿಗಂತೂ ತುಂಬ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ಇದು. ಯಾಕಂದರೆ ಇಲ್ಲಿರುವಂತಹ ಪೆಟ್ಸ್ ಅನಿಮಲ್ಸ್ ಪ್ರತಿಯೊಂದೂ ಕೂಡ ಮಕ್ಕಳಿಗೆ ತೋರಿಸ್ಕೊಂಡು ಹೋಗ್ತಾ ಇದ್ವಿ. ಸೊ ಅದ್ರ ಜೊತೆಗೆ ಇಲ್ಲಿ ಪಾರ್ಕು ಕೂಡ ಇದೆ. ಮಕ್ಕಳಿಗೆ ಊಟ ತಿಂಡಿ ಆರಾಮಾಗಿ ಕೂತ್ಕೊಂಡು ಮಾಡಿಸ್ಬೋದು. ಆಮೇಲೆ ಬಿಸಿಲು ಅಂತ ಏನಿಲ್ಲ, ಮಕ್ಕಳು ಆರಾಮಾಗಿ ನೆರಳಲ್ಲಿ ಆರಾಮಾಗಿ ಆಟ ಆಡಿಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದರು ನಮ್ಮ ಮಕ್ಕಳು. ಸೊ ಹೇಳಬೇಕಂದ್ರೆ ಅಲ್ಲಿ ಬೇರೆ ಮಕ್ಕಳು ಬಂದಿದ್ರಲ್ಲ, ಬೇರೆ ಬೇರೆ ಸ್ಕೂಲಿಂದ ಮಕ್ಕಳೆಲ್ಲ ತುಂಬ ಜನ ಬಂದಿದ್ದರು. ಆ ಮಕ್ಕಳಿಗೆ ನಮ್ಮ ಮಕ್ಕಳನ್ನ ನೋಡಿದಾಗ ನಮ್ಮ ಮಕ್ಕಳು ಎಷ್ಟು ತುಂಬ ಡಿಸಿಪ್ಲಿನ್ ಆಗಿ ಇದ್ದರು ಅಂತ ಹೇಳಿದ್ರೆ, ಸೊ ಬೇರೆ ಸ್ಕೂಲಿಂದ ಬಂದಿದ್ದಂತಹ ಮಕ್ಕಳು ಕೂಡ ಸ್ವಲ್ಪ ದೊಡ್ಡೋರು, ನಮ್ಮ ಮಕ್ಕಳಿಗಿಂತೆಲ್ಲ ದೊಡ್ಡೋರಿದ್ದರು. ಬಟ್ ನಮ್ಮ ಮಕ್ಕಳು ಆ ಮಕ್ಕಳಿಗಿಂತ ತುಂಬ ಡಿಸಿಪ್ಲಿನ್ ಡೀಸೆಂಟ್ ಎಲ್ಲ ಎಷ್ಟು ಚೆನ್ನಾಗಿ ನಾವು ಹೇಳಿದ ಮಾತನ್ನೆಲ್ಲ ಕೇಳಿಕೊಂಡು ಲೈನಲ್ಲೇ ಬರ್ತಾಯಿದ್ರು. ಇನ್ನು ಆ ಪಕ್ಷಿ ಕೂಗ್ತಾ ಇರೋದಕ್ಕೆ ಈ ಮಕ್ಕಳು ಕೂಡ ಅದೇ ಥರನೇ ಸೌಂಡ್ ಮಾಡ್ಕೊಂಡು ಬರ್ತಾಯಿದ್ರು, ತುಂಬ ಎಂಜಾಯ್ ಮಾಡಿದ್ರು. ಸೊ ಹಾಗೇ ಬರ್ತಾ ಆಸ್ಟ್ರಿಚ್ಚು ಹತ್ತಿರದಲ್ಲೇ ನೋಡ್ತಾಯಿದ್ರು, ಅದಂತೂ ಫುಲ್ ಎಂಜಾಯ್ ಮಾಡಿದ್ರು. ಸೊ ಹಾಗೆ ಇಲ್ಲಿ ರ್ಯಾಬಿಟ್ಟು ಮತ್ತು ಸ್ನೇಕ್ ಅದನ್ನೆಲ್ಲ ನಮ್ಮ ಕೈಗೆ ಕೊಡ್ತಾಯಿದ್ರು, ಅದನ್ನೆಲ್ಲ ಟಚ್ ಮಾಡಿಸಿದ್ವಿ. ಮೊದಲು ಸರ್ ಇಟ್ಕೊಂಡ್ರು, ಅದಾದಮೇಲೆ ಮ್ಯಾಮ್ ಇಟ್ಕೊಂಡಿದ್ರು. ಸೊ ನಾನು ಇಟ್ಕೊಳ್ಳೋಣ ಅಂತ ಹೋಗಿ ಟ್ರೈ ಮಾಡಿದೆ. ಬಟ್ ನನಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು, ಬಿಟ್ಬಿಟ್ಟೆ. ಬಟ್ ರ್ಯಾಬಿಟ್ ಇಟ್ಕೊಂಡಿದ್ದೆ ಅಷ್ಟೇ. ನನಗಂತೂ ಆ ಸ್ನೇಕು ಅದನ್ನೆಲ್ಲ ನೋಡಿಬಿಟ್ಟು ಅದು ಅಂದರೆ ಹತ್ರದಲ್ಲಿ ನಿಂತ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ನಾನು ಒಂದಿನೂ ಕೂಡ ಅದನ್ನೆಲ್ಲ ಮುಟ್ಟಿ ಎಲ್ಲ ನೋಡಿಲ್ಲ. ಸೊ ಸಿಕ್ಕಾಪಟ್ಟೆ ಭಯ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ನಾನಂತೂ ಇಟ್ಕೊಳ್ಳಲಿಲ್ಲ. ಸೊ ಹಾಗೆಯೇ ಒಳಗಡೆ ಇನ್ನೂ ರ್ಯಾಟ್ಗಳಾಗಿರ್ಬೋದು ಮತ್ತು ಸ್ನೇಕ್ ಇನ್ನೂ ಯಾವ್ಯಾವ ಥರ ಇದೆ ಎಲ್ಲ ಪ್ರತಿಯೊಂದು ಫುಲ್ ಹತ್ತಿರದಲ್ಲೇ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಅದ್ರ ಬಗ್ಗೆ ನೋಡಿಕೊಂಡು, ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮ್ಮನ್ನೇ ಕೇಳ್ತಾರೆ, ಮ್ಯಾಮ್ ಇದೇನು, ಮ್ಯಾಮ್ ಅದೇನು, ಹೇಗಿದೆ ಅಂತ ಹೇಳಿಬಿಟ್ಟಿದ್ದೇನೆ. ಒಂದೊಂದ್ರೂ ತುಂಬ ಚೆನ್ನಾಗಿ ತಿಳ್ಕೊಳ್ತಾ ಬಂದರು. ಇನ್ನು ಅದನ್ನೆಲ್ಲ ತೋರಿಸ್ಕೊಂಡು ಮಕ್ಕಳಿಗೆ ಅಲ್ಲೇ ಪಾರ್ಕ್ ಇರೋದ್ರಿಂದ ಸೊ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿಬಿಟ್ಟು ಪಾರ್ಕಲ್ಲಿ ಆಟ ಆಡೋದಕ್ಕೆ ಬಿಟ್ಟಿದ್ವಿ. ಎಲ್ಲ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಪಾರ್ಕಲ್ಲಿ ಕೂಡ. ಅಲ್ಲಿ ಪ್ರತಿಯೊಂದು ಗೇಮ್ ಯಾವ್ಯಾವ ಗೇಮ್ ಅವ್ರವ್ರಿಗೆ ಇಷ್ಟ ಆ ಗೇಮೆಲ್ಲ ಆಡ್ಕೊಂಡು ಬಂದರು.
ಅದ್ರ ಜೊತೆಗೆ ನಾವು ಟೀಚರ್ಸ್ ಕೂಡ ಮಕ್ಳ ಜೊತೆಗೆ ಮಕ್ಕಳಾಗಿ ಹೋಗ್ಬಿಟ್ಟಿದ್ವಿ. ನಾವು ಒಂದೆರಡು ಆಟ ಆಡೋಣ ಅಂತ ಹೇಳಿಬಿಟ್ಟು ನೋಡಿ, ಚಿಕ್ಕ ಮಕ್ಳ ಥರ ನಾವು ಕೂಡ ಎಷ್ಟು ಹೇಗೆಲ್ಲ ಆಟ ಆಡ್ತಿದ್ದೀವಿ ಅಂತ ಹೇಳಿಬಿಟ್ಟಿದ್ದೇನೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಕ್ಳ ಜೊತೆ ಎಂಜಾಯ್ ಮಾಡಿದ್ವಿ ನಾವು ಕೂಡ. ಮಕ್ಕಳು ಕೂಡ ಅಷ್ಟೇ ಸೇಫಾಗಿದ್ದರು ನಮ್ಮ ಜೊತೆ, ಆರಾಮಾಗಿ ಅವರು ಕೂಡ ಎಂಜಾಯ್ ಮಾಡಿಕೊಂಡು. ಒಬ್ಬ ಮಕ್ಕಳು ಕೂಡ ಅಮ್ಮ ಅಪ್ಪನ ನೆನೆಸ್ಕೊಳ್ಳೋದಾಗಲಿ ಅಥವಾ ಸ್ಕೂಲ್ ಈ ಥರ ಅಯ್ಯೋ ಊರಿಗೆ ಹೋಗ್ಬೇಕನ್ನೋದಾಗಲಿ ಯಾರು ಕೂಡ ಒಬ್ಬರು ಹೇಳಲಿಲ್ಲ. ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಮಾತ್ರ. ಇದನ್ನೆಲ್ಲ ಆಟ ಆಡೋಕ್ಕೆ ಮುಗಿಸ್ಕೊಂಡು ಇನ್ನು ಅಲ್ಲೇ ಅದ್ರ ಒಳಗಡೆನೇ ಅಕ್ವೇರಿಯಮ್ ಇತ್ತು, ಫಿಶ್ ಅಕ್ವೇರಿಯಮ್ಮು. ಅಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಸಿ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದ್ವಿ. ಇಲ್ಲೂ ಕೂಡ ವಿಧ ವಿಧವಾದ ಫಿಶ್ಗಳಿತ್ತು. ತುಂಬ ವೆರೈಟಿ ಫಿಶಸ್ಸೇ ಇತ್ತು. ಅದನ್ನು ಕೂಡ ಎಲ್ಲರೂ ಮಕ್ಕಳೆಲ್ಲ ನೋಡ್ಕೊತಾ ಒಂದು ಕಡೆಯಿಂದ ಬಂದರು. ಇನ್ನು ಇಲ್ಲಿ ನೋಡಿ ಗರಿಗಳ ಸಂಗ್ರಹಣೆ ಅಂತ, ಇಲ್ಲಿ ಯಾವ್ಯಾವ ಥರ ಗರಿ ಇರುತ್ತೆ ಅಂತೆಲ್ಲ ಫುಲ್ ಅದನ್ನು ತಂದು ಇಟ್ಟಿದ್ದಾರೆ. ಇನ್ನು ಪೆಟ್ಸ್ ಪಾರ್ಕ್ನ ಮುಗಿಸ್ಕೊಂಡು ನಾವು ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ನೆಕ್ಸ್ಟ್ ಪ್ಲೇಸಿಗೆ. ಹಾಗೆ ಹೋಗ್ತಾ ಬಸ್ಸಲ್ಲಿ ಸಾಂಗ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಜೋಶಿಂದ ಹೋದ್ವಿ. ನಾವು ಬಂದಿದ್ದೆ ನೆಕ್ಸ್ಟ್ ಪ್ಲೇಸ್ ಬಂದು ಪಯಣಗೆ, ಕಾರ್ ಮ್ಯೂಸಿಯಂ ಇದೆಯಲ್ಲ ಮೈಸೂರಲ್ಲಿ. ಅಲ್ಲಿಗೆ ಬಂದ್ವಿ. ಮಕ್ಕಳಂತೂ ಅಲ್ಲಿ ಫುಲ್ ಬರೀ ಎಂಟ್ರೆನ್ಸಿಗೆ ಬರ್ತಿದ್ದಂಗೆ ಎಲ್ಲ ಮಕ್ಕಳು ಕಿರ್ಚ್ತಾ ಇದ್ರು. ವಾ 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 ಅಂದ್ಕೊಂಡು ಎಲ್ಲರೂ ಕಿರ್ಚ್ತಾ ಇದ್ರು. ಇನ್ನು ನಮ್ಮ ಮಕ್ಕಳು ನೋಡಿ ಎಷ್ಟು ಡೀಸೆಂಟಾಗಿ ಎಷ್ಟು ಚೆನ್ನಾಗಿ ಲೈನ್ ಮಾಡ್ಕೊಂಡು ನಿಂತಿದ್ದಾರೆ ಅಂತ ಹೇಳಿ. ಎಲ್ಲರೂ ಕೂಡ ಒಬ್ಬರು ಜಾಗ ಬಿಟ್ಟು ಒಬ್ಬರು ಅಳ್ಳಾಡ್ತಿರ್ಲಿಲ್ಲ, ಒಬ್ರ ಕೈ ಒಬ್ರು ಇಟ್ಕೊಂಡು ಎಲ್ಲರೂ ಕೂಡ ಲೈನಲ್ಲೇ ಬರ್ತಾಯಿದ್ರು. ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಆಗ್ತಾಯಿತ್ತು ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಮಕ್ಕಳು ನಾವು ಹೇಳಿದ ಮಾತು ನಾವು ಹೆಂಗೆ ಹೇಳ್ತೀವಿ ಹಾಗೆ ಕೇಳಿಕೊಂಡು ನಮ್ಮ ಜೊತೆ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೋಡಿಕೊಂಡು ಬಂದರು. ಇಲ್ಲಂತೂ ತುಂಬ ಅಂದರೆ ತುಂಬ ಹಳೆಯ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಕಾರುಗಳಿಂದ ಹಿಡಿದು ಇವಾಗ ಇಲ್ಲಿ ತನಕ ಬಂದಿದೆ. ಎಲ್ಲ ಕಾರುಗಳನ್ನು ಕೂಡ ಇಟ್ಟಿದ್ರು. ಮತ್ತು ಬುಲ್ಲಕ್ ಕಾರ್ಟು, ಹಾರ್ಸ್ ಕಾರ್ಟು ಇವೆಲ್ಲ ಪೂರ್ತಿ ಇತ್ತು. ಮಕ್ಕಳಿಗಂತೂ ನಾವು ಹೇಳೋದಕ್ಕೂ ಮುಂಚೆನೇ ಅವರೇ ಐಡೆಂಟಿಫೈ ಮಾಡಿ ಮ್ಯಾಮ್ ಇದು ಅಂದ್ಕೊಂಡು ಕಿರ್ಚಾಡ್ಕೊಂಡು ಹೇಳ್ತಾ ಇದ್ರು. ಇನ್ನು ಇವ್ರು ಬೇರೆ ನಾವು ಪೆಟ್ಸ್ ಪಾರ್ಕಲ್ಲೆಲ್ಲ ಹೋಗಿದ್ದಲ್ಲ, ಅಲ್ಲಿ ಬೇರೆ ಸ್ಕೂಲ್ ಮಕ್ಕಳು ಬಂದಿದ್ರಲ್ಲ, ಇಲ್ಲಿಗೂ ಕೂಡ ಅವರು ಕೂಡ ಬಂದಿದ್ರು. ನಾವು ಬಂದಿದ್ದ ಒಂದು 10 ಮಿನಿಟ್ಸ್ ಆದಮೇಲೆ. ಆ ಟೀಚರ್ಸ್ ಎಲ್ಲ ನಮ್ಮ ಮಕ್ಕಳನ್ನ ನೋಡ್ಬಿಟ್ಟು ಅವ್ರ ಮಕ್ಕಳಿಗೆ ಸಜೆಸ್ಟ್ ಕೊಡ್ತಾಯಿದ್ರು. ನೋಡಿ ಆ ಮಕ್ಕಳು ನೋಡಿ ಹೆಂಗೆ ಡೀಸೆಂಟಾಗಿ ಚಿಕ್ಕ ಮಕ್ಕಳಾದ್ರೂ ಎಷ್ಟು ನೀಟಾಗಿ ಹೋಗ್ತಾ ಇದ್ದಾರೆ ಅವ್ರ ಮಾತು ಕೇಳಿಕೊಂಡು. ಬಟ್ ನೀವು ನೋಡಿ ಹೆಂಗೆ ಇದು ಮಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ನಮಗಂತೂ ನಮ್ಮ ಮಕ್ಕಳಂತೂ ಅಷ್ಟು ಕ್ಯೂಟಾಗಿ ಒಬ್ಬೊಬ್ಬರು ಕೂಡ ಅಷ್ಟು ನೀಟಾಗಿ ಬಂದಿದ್ದಾರೆ.
ಇನ್ನು ಈ ಪ್ಲೇಸೆಲ್ಲ ನೋಡಿಕೊಂಡು ನಾವು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 6:30 ಆಗೋಗ್ಬಿಟ್ಟಿತ್ತು. ಸೊ 6:30 ಆಗಿತ್ತು. ನಾವಿನ್ನು ಸ್ಕೂಲ್ ಹತ್ರ ಎಲ್ಲ ಬಂದಾಗ 7 ಆಗಿತ್ತು. ಸೊ ಇನ್ನು ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಖಂಡಿತ ನಿಮ್ಮೆಲ್ರಿಗೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅನ್ನೋದಾದರೆ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.